ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವೊಮ್ಮೆ ಪ್ರಯತ್ನಗಳಿಗೆ ಸೋಲಾಗಬಹುದು, ಆದರೆ ಶುದ್ಧ ಪ್ರಾರ್ಥನೆ ವಿಫಲವಾಗ್ಲಿಕ್ಕಿಲ್ಲ ಅನ್ನುವ ಮಾತಿದೆ. ಬಹುಶಃ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ವಿಚಾರದಲ್ಲಿ ಈ ಮಾತು ನಿಜವಾದಂತಿದೆ. ಸಾಮಾನ್ಯವಾಗಿ ವಿಜ್ಞಾನದ ವಿಚಾರ ಹೇಳುವಾಗ ಇದ್ಯಾಕೆ ಪ್ರಾರ್ಥನೆ ವಿಷಯ ಪ್ರಸ್ತಾಪ ಅಂತ ಕನ್ಫ್ಯೂಸ್ ಆಗಬೇಡಿ. ವಿಷಯ ಇರೋದೇ ಇಲ್ಲಿ. ಸ್ನೇಹಿತರೆ, ಕಳೆದ 4-5 ದಿನದ ಹಿಂದೆ ಇಸ್ರೋ PSLV C-62 ರಾಕೆಟ್ ಮೂಲಕ 16 ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದು ತಮಗೆ ಗೊತ್ತೇ ಇದೆ. ಇಡೀ ಜಗತ್ತೇ ನಿಬ್ಬೆರಗಾಗುವ ಹಾಗೆ ಇಸ್ರೋ PSLV ಮೂಲಕ ಈ ಸಾಧನೆ ಮಾಡಿತ್ತು. ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿತ್ತು, ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಉಡಾವಣೆಗೊಂಡಿದ್ದ ಉಪಗ್ರಹಗಳು ನಿಗದಿತ ಕಕ್ಷೆ ಸೇರಲೇ ಇಲ್ಲ. ರಾಕೆಟ್ನ 3ನೇ ಹಂತದಲ್ಲಿನ ತಾಂತ್ರಿಕ ದೋಷದಿಂದಾಗಿ DRDO ನಿರ್ಮಿತ ಅನ್ವೇಷ ಉಪಗ್ರಹ EOS-N1 ಸೇರಿದಂತೆ ಒಟ್ಟು 16 ಉಪಗ್ರಹಗಳು ಕಕ್ಷೆ ಸೇರಲು ಸಾಧ್ಯವಾಗಲೇ ಇಲ್ಲ. ಇನ್ನೇನು ಎಲ್ಲವೂ ಮುಗ್ದೇ ಹೋಯಿತು ಅಂತ ಇಡೀ ಇಸ್ರೋ ತಂಡ ನಿರಾಸೆಯ ಮಡುವಿಗೆ ಬಿದ್ದಿತ್ತು. ಯೋಜನೆ ವಿಫಲವಾಯಿತು ಅನ್ನುವ ಚಿಂತೆ ಒಂದು ಕಡೆ, ಆದರೆ ಲೆಕ್ಕಾಚಾರ ತಪ್ಪಿದ್ದೆಲ್ಲಿ ಅನ್ನುವ ದುಗುಡ ಮತ್ತೊಂದು ಕಡೆ. ಇಂತಹ ವೇಳೆಯಲ್ಲೇ ಚಮತ್ಕಾರ ಅನ್ನುವ ಹಾಗೆ ನಭದಿಂದ ಇಸ್ರೋ ತಂಡ ಖುಷಿಗೊಳ್ಳುವ ಸುದ್ದಿ ಹೊರಬಿದ್ದಿದೆ. ಇಸ್ರೋ ಉಡಾವಣೆ ಮಾಡಿದ್ದ 16 ಸ್ಯಾಟಲೈಟ್ಗಳ ಪೈಕಿ ಕಿಡ್ ಹೆಸರಿನ ಸ್ಪ್ಯಾನಿಷ್ ಸ್ಟಾರ್ಟ್ಅಪ್ನ ಒಂದು ಉಪಗ್ರಹ ದೊಡ್ಡ ಪವಾಡ ಸೃಷ್ಟಿಸಿದೆ. ರಾಕೆಟ್ನಿಂದ ಬೇರ್ಪಟ್ಟಿದ್ದಲ್ಲದೆ ತನ್ನ ಕಕ್ಷೆಯಿಂದ ಭೂಮಿಗೆ ಸಂಕೇತಗಳನ್ನ ಕೂಡ ರವಾನಿಸ್ತಾ ಇದೆ. ಹಾಗಾದ್ರೆ ಏನಿದು ಕಿಡ್ ಕ್ರಾಂತಿ? ಈ ಪುಟ್ಟ ಕ್ಯಾಪ್ಸುಲ್ ಉಪಗ್ರಹ ಬದುಕುಳಿದಿದ್ದೇಗೆ? ಇಸ್ರೋದ ಕಮರಿದ್ದ ಕನಸಿಗೆ ಈ ಉಪಗ್ರಹ ಜೀವ ತುಂಬಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ. ಸ್ನೇಹಿತರೆ, ಕೆಲವೊಮ್ಮೆ ವಿಜ್ಞಾನವೇ ಆಗಲಿ ಅಥವಾ ಬೇರೆ ವಿಷಯಗಳೇ ಆಗಲಿ ತರ್ಕಕ್ಕೆ ನಿಲುಕೋದೇ ಇಲ್ಲ. ಇದು ಸಾಧ್ಯವೇ ಇಲ್ಲ ಅಂದುಕೊಂಡಿದ್ದು ಏಕಾಏಕಿ ನಮ್ಮ ನಿರೀಕ್ಷೆ ಮೀರಿ ಸಾಧ್ಯವಾಗಿರುತ್ತೆ. ಆಸ್ಪತ್ರೆಯ ಬೆಡ್ ಮೇಲೆ ಕೊನೆಯುಸಿರು ತೆಗೆದುಕೊಳ್ಳುತ್ತಾ ಇದ್ದ ವ್ಯಕ್ತಿ ಏಕಾಏಕಿ ಚೇತರಿಸಿಕೊಂಡು ಬದುಕುಳಿದ ಅನೇಕಾರು ಘಟನಾವಳಿಗಳು ನಮ್ಮ ಕಣ್ಮುಂದೆ ನಡೆದಿವೆ. ಬಹುಶಃ ಇಸ್ರೋದ ವಿಷಯದಲ್ಲೂ ಅಂಥದ್ದೊಂದು ಮ್ಯಾಜಿಕ್ ರೀತಿ ಘಟನೆ ನಡೆದಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಕೈ ಹಿಡಿದಿದೆ. ಅಂದಹಾಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಜನವರಿ 12ರಂದು EOS-N1 ಕಣ್ಗಾವಲು ಉಪಗ್ರಹ ಸೇರಿದಂತೆ ದೇಶ ವಿದೇಶಗಳ ಒಟ್ಟು 16 ವಾಣಿಜ್ಯ ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಚಿಮ್ಮಿತ್ತು. ಅದರಲ್ಲಿ ಸ್ಪೇನ್ ದೇಶದ ಕಿಡ್ ಉಪಗ್ರಹ ಕೂಡ ಒಂದು. ಎಂದಿನಂತೆ ಈ ಉಪಗ್ರಹಗಳೆಲ್ಲ ರಾಕೆಟ್ನಿಂದ ಕಳಿಸಿಕೊಂಡು ತಮ್ಮ ನಿಗದಿತ ಕಕ್ಷೆಯನ್ನ ಸೇರಿಕೊಳ್ಳಲಿವೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಇಡೀ ಇಸ್ರೋ ತಂಡ ಉಸಿರು ಬಿಗಿ ಹಿಡಿದು ವರ್ಷಗಳ ಶ್ರಮಕ್ಕೆ ಪ್ರತಿಫಲ ಸಿಗಲಿದೆ ಅನ್ನುವ ಆಸೆಗಣ್ಣಿನಿಂದ ನೋಡ್ತಾ ಇತ್ತು. ಇಲ್ಲಿವರೆಗೆ ಇಸ್ರೋದ ವಿಶ್ವಾಸಾರ್ಹ ವಾಹಕ PSLV C-62 ರಾಕೆಟ್ ಯಶಸ್ವಿಯಾಗಿ ತನ್ನ ಕಾರ್ಯಾಚರಣೆ ಪೂರ್ಣಗೊಳಿಸಲಿದೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಹಾಗಾಗ್ಲೇ ಇಲ್ಲ. ಜನವರಿ 12ರ ಬೆಳಗ್ಗೆ 10:45 ವೇಳೆಗೆ ಉಡಾವಣೆ ಮಾಡಲ್ಪಟ್ಟಿದ್ದ ಸ್ಯಾಟಲೈಟ್ಗಳ ಉಡಾವಣೆ ಆರಂಭದಲ್ಲಿ ಶಿಸ್ತುಬದ್ಧವಾಗಿಯೇ ನಡೆದಿತ್ತು. ಮೊದಲ ಹಾಗೂ 2ನೇ ಹಂತದಲ್ಲಿ ಯಾವುದೇ ದೋಷಗಳಾಗಲಿ ಪಥ ಬದಲಾವಣೆಯಾಗಲಿ ಕಂಡು ಬಂದಿರಲಿಲ್ಲ. ಇನ್ನೇನು ಯೋಜನೆ ಸಕ್ಸಸ್ ಆಯಿತು ಅನ್ನುವಾಗ್ಲೇ ಕಹಿ ಸುದ್ದಿ ಹೊರಬಿದ್ದಿತ್ತು. ಇಸ್ರೋ ಖಚಿತಪಡಿಸಿರುವಂತೆ PSLV ರಾಕೆಟ್ನ 3ನೇ ಹಂತದ ಇಂಜಿನ್ನಲ್ಲಿನ ಒತ್ತಡ ಕುಸಿತದಿಂದಾಗಿ ಈ ಸಮಸ್ಯೆ ತಲೆದೋರಿತು. ಅಂತಿಮವಾಗಿ ಪ್ರೆಷರ್ ಡ್ರಾಪ್ನಿಂದಾಗಿಯೇ ರಾಕೆಟ್ ಪಥದಿಂದ ವಿಚಲನಗೊಂಡಿತು. ಹೀಗಾಗಿ ಇದರಿಂದ ಉಪಗ್ರಹಗಳನ್ನ ನಿಗದಿತ ಕಕ್ಷೆಗೆ ಸೇರಿಸಲು ಸಾಧ್ಯವಾಗಿರಲಿಲ್ಲ ಅಂತ ಇಸ್ರೋ ತನ್ನ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ PSLV ವಾಹಕದ 2ನೇ ವೈಫಲ್ಯವಿದು. ಸ್ನೇಹಿತರೆ, PSLV ಮೂಲಕ ನಮ್ಮ ಉಪಗ್ರಹಗಳು ಉಡಾವಣೆ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಹಲವು ವರ್ಷಗಳಿಂದ ಈ ವಾಹಕಗಳಿಂದಲೇ ನಮ್ಮ ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸುವ ಕೆಲಸ ಮಾಡಲಾಗ್ತಾ ಇದೆ. ಆದರೆ ಮತ್ತೆ 2ನೇ ಬಾರಿ ಉಡಾವಣೆ ಯೋಜನೆ ಕೈಕೊಟ್ಟಿದೆ. ಹಾಗಂತ ಇದೇನು ದೊಡ್ಡ ವೈಫಲ್ಯವಲ್ಲ. ಮುಂದಿನ ದಿನಗಳಲ್ಲಿ ಇಸ್ರೋ ಇದನ್ನ ಸರಿಪಡಿಸಿಕೊಳ್ಳುವ ದಿಟ್ಟತನ ಹೊಂದಿದೆ. ಹಾಗೆ ಅದಕ್ಕೆ ಬೇಕಾದ ವೈಜ್ಞಾನಿಕ ತಾಕತ್ತು ಸಹ ಅದಕ್ಕಿದೆ. ಅದೆಲ್ಲ ಇರಲಿ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಇಂತಹ ಸಮಸ್ಯೆ ಯೋಜನೆಯ ವೈಫಲ್ಯತೆಯ ಮಧ್ಯೆಯೂ ನಮಗೆ ತುಸು ನೆಮ್ಮದಿ ಅನ್ನುವ ಹಾಗೆ ಸ್ಪ್ಯಾನಿಷ್ ಸ್ಟಾರ್ಟ್ಅಪ್ ಸ್ಯಾಟಲೈಟ್ ಕಿಡ್ ವರ್ಕ್ ಮಾಡ್ತಾ ಇದೆ. ಖಚಿತ ಮಾಹಿತಿಗಳ ಪ್ರಕಾರ ಈ ಸಣ್ಣ ಕ್ಯಾಪ್ಸುಲ್ನಂತಹ ಉಪಗ್ರಹ ಸಂಕೇತಗಳನ್ನ ಕೂಡ ಭೂಮಿಗೆ ರವಾನಿಸಿದೆ. ವಿಶೇಷ ಅಂದರೆ ಡಾಟಾ ಕೂಡ ಸಂಸ್ಥೆಗೆ ಸಿಗ್ತಾ ಇದೆ ಅಂತ ಈ ಉಪಗ್ರಹಗಳನ್ನ ನಿರ್ಮಿಸಿದ್ದ ಕಂಪನಿ ದೃಢಪಡಿಸಿದೆ. ಸಂಕೇತಗಳನ್ನ ರವಾನಿಸುವಷ್ಟು ಕಾಲ ಬದುಕುಳಿದ ಏಕೈಕ ಉಪಗ್ರಹ ಕಿಡ್ ಅನ್ನೋದನ್ನ ಇಸ್ರೋ ಹಾಗೂ ಉಪಗ್ರಹದ ಮಾತೃ ಸಂಸ್ಥೆ ತಿಳಿಸಿದೆ. ಪೇಲೋಡ್ ಕಳಚಿದ ಬಳಿಕ ಈ ಉಪಗ್ರಹದ ಭಾಗಗಳು ಸುಟ್ಟು ಹೋದ್ವಾ ಅಥವಾ
ಭೂಮಿಯ ಮೇಲೆ ಬಿದ್ವಾ ಅನ್ನೋದನ್ನ ಆರ್ಬಿಟಲ್ ಪ್ಯಾರಾಡೈಮ್ ಇನ್ನೂ ದೃಢಪಡಿಸಿಲ್ಲ. ಒಂದು ವಿಷಯವನ್ನ ನಿಮ್ಗಿಲ್ಲಿ ಹೇಳಲೇಬೇಕು. ಸಾಮಾನ್ಯವಾಗಿ ರಾಕೆಟ್ ವಿಫಲವಾದಾಗ ಉಪಗ್ರಹಗಳು ಡೆಡ್ ಅಂತಾಲೆ ಅರ್ಥ. ಅವುಗಳಿಗೆ ಎಷ್ಟೇ ಸಾಮರ್ಥ್ಯತೆ ಇದ್ರೂ ಅವುಗಳು ಕಕ್ಷೆಗೆ ಸೇರದೆ ಪ್ರಯೋಜನವಿಲ್ಲ. ಬಹುತೇಕ ಅವುಗಳು ನಿರುಪಯುಕ್ತ ಸ್ಥಿತಿ ತಲುಪುತ್ತವೆ. ಆದರೆ ಕಿಡ್ ಮಾತ್ರ ಸಂವಹನ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ವಿಷಯ ಖುದ್ದು ಬಾಹ್ಯಾಕಾಶ ವಿಜ್ಞಾನಿಗಳಲ್ಲೂ ಅಚ್ಚರಿ ಮೂಡಿಸಿದೆ. 25 kg ಭಾರ ಹಾಗೂ ಕೇವಲ ಫುಟ್ಬಾಲ್ ಚೆಂಡಿನಷ್ಟು ದೊಡ್ಡದಿರುವ ಈ ಉಪಗ್ರಹ ತೋರಿರುವ ಕ್ಷಮತೆ ಮಾತ್ರ ಬೆರಗು ಮೂಡಿಸುವಂತಿದೆ. ಇನ್ನು ಈ ಸ್ಪ್ಯಾನಿಷ್ ಕಿರು ಉಪಗ್ರಹವನ್ನ ಫ್ರೆಂಚ್ ಪಾಲುದಾರ ಕಂಪನಿ ರೈಡ್ ಜೊತೆಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ವಿಶೇಷವಾಗಿ ಕಿಡ್ ಆರ್ಬಿಟಲ್ ಪ್ಯಾರಾಡೈಮ್ನ ಮರುಬಳಕೆ ಮಾಡಬಹುದಾದ ಮರುಪ್ರವೇಶ ತಂತ್ರಜ್ಞಾನವನ್ನ ಮೌಲ್ಯೀಕರಿಸುತ್ತಿದೆ. ಇದು ಭವಿಷ್ಯದ ಉಪಗ್ರಹ ಸೇವೆ ಮತ್ತು ಕಕ್ಷೆಯಿಂದ ನಿರ್ಗಮಿಸಲು ನಿರ್ಣಾಯಕವಾಗಿದೆ ಅಂತ ಕಂಪನಿ ಹೇಳಿಕೊಂಡಿದೆ. ಸ್ನೇಹಿತರೆ, ಕಂಪನಿ ನೀಡಿರುವ ಮಾಹಿತಿ ಪ್ರಕಾರ ಕಿಡ್ ಸದ್ಯ ಬಾಹ್ಯಾಕಾಶದ ಪ್ರತಿಕೂಲ ಸ್ಥಿತಿಯಲ್ಲೂ ಸುಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿದೆಯಂತೆ. ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ಕಳಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕವಾಗಿ ಈ ಬೆಳವಣಿಗೆ ಅತ್ಯಂತ ಮಹತ್ವದ್ದಾಗಿದೆ. ನಮ್ಮ ಕಿಡ್ ಕ್ಯಾಪ್ಸೂಲ್ ಎಲ್ಲ ಪ್ರತಿಕೂಲ ಸ್ಥಿತಿಗಳ ವಿರುದ್ಧವಾಗಿ PSLV C62 ನಿಂದ ಬೇರ್ಪಟ್ಟು ಸ್ವಿಚ್ ಆನ್ ಮಾಡಿದೆ. ಜೊತೆಗೆ ಡೇಟಾವನ್ನ ರವಾನಿಸಿದೆ. ನಾವು ಸ್ಯಾಟಲೈಟ್ಗೆ ಪಥವನ್ನ ಪುನರ್ನಿರ್ಮಿಸಿದ್ದೇವೆ. ಶೀಘ್ರದಲ್ಲೇ ಇದರ ಪೂರ್ಣ ವರದಿ ಬರುತ್ತದೆ ಅಂತ ಸ್ಪ್ಯಾನಿಷ್ ಆರ್ಬಿಟಲ್ ಪ್ಯಾರಾಡೈಮ್ ಸಂಸ್ಥೆ ತನ್ನ ಎಕ್ಸ್ ವೇದಿಕೆಯಲ್ಲಿ ಪೋಸ್ಟ್ ಮಾಡಿದೆ. ಇನ್ನು 3ನೇ ಹಂತದಲ್ಲಿ ನಿಯಂತ್ರಣ ಕಳೆದುಕೊಂಡ್ರು ಉಪಗ್ರಹ ಮಾಹಿತಿ ರವಾನೆ ಮಾಡ್ತಿರೋದು ಹಲವು ವಿಶ್ಲೇಷಣೆಗಳಿಗೂ ಕಾರಣವಾಗ್ತಿದೆ. ಹೀಗಾಗಿ ಇದು ಯೋಜನೆಯಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಉಪಗ್ರಹದಿಂದ ಇನ್ನಷ್ಟು ಹೆಚ್ಚಿನ ದತ್ತಾಂಶಗಳನ್ನ ನಿರೀಕ್ಷಿಸಲಾಗ್ತಾ ಇದೆ. ಸ್ನೇಹಿತರೆ, ತಮಗೆ ತಿಳಿದಿರುವ ಹಾಗೆ ಇಸ್ರೋ ಈಗ ವಾಣಿಜ್ಯಾತ್ಮಕ ಉಪಗ್ರಹ ಉಡಾವಣಾ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹೀಗಾಗಿ ಖಾಸಗಿ ವಲಯದ 7 ಉಪಗ್ರಹಗಳನ್ನ ಸಹ PSLV C62 ಮೂಲಕ ಉಡಾವಣೆ ಮಾಡಲಾಗಿತ್ತು. ಅವುಗಳಲ್ಲಿ ಸ್ಪೇನ್ ಮೂಲದ ಈ ಕಿಡ್ ಕೂಡ ಒಂದು. ಈ ಸ್ಪ್ಯಾನಿಷ್ ಸ್ಟಾರ್ಟ್ಅಪ್ ಆರ್ಬಿಟಲ್ ಪ್ಯಾರಾಡಿಗಿಮ್ ಆಗಿದೆ. ವಿಶೇಷ ಅಂದರೆ ಇದನ್ನ ರೀ ಎಂಟ್ರಿ ಕ್ಯಾಪ್ಸುಲ್ ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಉಡಾವಣಾ ಸಮಯದಲ್ಲಿ 3ನೇ ಹಂತದಲ್ಲಿ ಬಹುತೇಕ ಉಪಗ್ರಹಗಳ ಪೇಲೋಡ್ಗಳು ಕಳಚಿಲ್ಲ. ಆದರೆ ಕಿಡ್ ಉಪಗ್ರಹ ಮಾತ್ರ ಪೇಲೋಡ್ನಿಂದ ಕಳಚಿಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಲಾಗಿದೆ. ವಿಶೇಷವಾಗಿ ರಾಕೆಟ್ ಅನಿಯಮಿತ ಫ್ಲೈಟ್ ಪ್ರೊಫೈಲ್ನಲ್ಲಿ ಇದ್ರೂ ಸಹ ಕಿಡ್ ರಾಕೆಟ್ನ ಅಪ್ಪರ್ ಸ್ಟೇಜ್ ಅಂದರೆ 3ನೇ ಹಾಗೂ 4ನೇ ಹಂತದಲ್ಲಿ ಅಧಿಕ ತಾಪಮಾನ ಮತ್ತು ತೀವ್ರ G-ಫೋರ್ಸ್ಗಳನ್ನ ಸಹಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಆರ್ಬಿಟರ್ ಮರುಪ್ರವೇಶ ವೇಳೆ ತನ್ನ ಸೆಪರೇಷನ್ ತಾಂತ್ರಿಕತೆ ಸ್ವಯಂ ಚಾಲಿತವಾಗಿ ತೆರೆಯಿತು. ಜೊತೆಗೆ ಸ್ವಯಂ ಚಾಲನೆಗೊಂಡಿತು ಅಂತ ಹೇಳಲಾಗ್ತಾ ಇದೆ. ಬಳಿಕ ಈ ಆರ್ಬಿಟರ್ 3 ನಿಮಿಷಗಳಷ್ಟು ಮಾಹಿತಿ ಅಂದ್ರೆ ಟೆಲಿಮೆಟ್ರಿ ಡಾಟಾವನ್ನ ಭೂಮಿಗೆ ಕಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಂಪನಿ ಕೂಡ ಇದನ್ನ ದೃಢಪಡಿಸಿದೆ. ಉಪಗ್ರಹಗಳ ತಾಂತ್ರಿಕತೆಯನ್ನ ಸುಲಭ ಸರಳ ಭಾಷೆಯಲ್ಲಿ ವಿವರಿಸೋದು ಕಷ್ಟ. ಆದರೂ ಒಂದಷ್ಟು ವಿಷಯವನ್ನ ಸರಳೀಕರಿಸಿ ಹೇಳುವ ಪ್ರಯತ್ನ ಮಾಡಿದ್ದೇವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕ್ಯಾಪ್ಸೂಲ್ ಮಾದರಿ ಆರ್ಬಿಟ್ಗಳು ನಿರ್ದಿಷ್ಟ ಗುಂಪಿಗೆ ಸೇರಿರ್ತವೆ. ಇವುಗಳಲ್ಲಿ ನಿರ್ದಿಷ್ಟ ಸಂಗ್ರಹ ಸ್ಥಳ, ರೀಎಂಟ್ರಿ, ಟೆಲಿಮೆಟ್ರಿ ಟೆಸ್ಟ್ ಮತ್ತು ಸಹಜ ಫ್ಲಾಶ್ ಡೌನ್ಗಾಗಿ ಪ್ಯಾರಾಚೂಟ್ ಅಥವಾ ಸಿಮಿಲರ್ ಸಿಸ್ಟಮ್ಗಳನ್ನು ಬಳಕೆ ಮಾಡಲಾಗುತ್ತೆ. ಬಹುಶಃ ಈ ತಾಂತ್ರಿಕತೆ ಕಿಡ್ ಅನ್ನ ಕೈ ಹಿಡಿದಿದೆ. PSLV ರಾಕೆಟ್ ವಾಹಕ ನಿಗದಿತ ಪಥದಲ್ಲಿ ಸಾಗಿ 3ನೇ ಹಂತದಲ್ಲಿ ಕೈಕೊಟ್ಟಿದೆ. ಈ ವೇಳೆ ಕಿಡ್ ಕ್ಯಾಪ್ಸುಲ್ ಗುರಿಯೆಡೆಗೆ ತಲುಪದಿದ್ದರೂ ಅದು ರಾಕೆಟ್ ಅಪ್ಪರ್ ಸ್ಟೇಜ್ ನಿಂದ ಬೇರ್ಪಟ್ಟಿದೆ. ಹಾಗೆಯೇ ಅಟ್ಮಾಸ್ಫಿಯರಿಕ್ ರೀಎಂಟ್ರಿಯನ್ನ 20 ಡಿಗ್ರಿ ಇಳಿಕೆ ಮಾಡಿಕೊಂಡು 28 G-ಫೋರ್ಸ್ ಅನ್ನ ಸಹಿಸಿಕೊಂಡು ಸರ್ವೈವ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ವಿಶೇಷತೆ ಅಂದರೆ ಉಷ್ಣ ಮತ್ತು ತೀವ್ರ ಫಿಸಿಕಲ್ ಲೋಡ್ಗಳಲ್ಲೂ ಸಹ ಕಿಡ್ ತನ್ನ ತಾಂತ್ರಿಕ ವ್ಯವಸ್ಥೆಗಳನ್ನ ಸುಸ್ಥಿತಿಯಲ್ಲಿಟ್ಕೊಂಡು ಕಾರ್ಯನಿರ್ವಹಿಸಿದೆ. ವೈಜ್ಞಾನಿಕವಾಗಿ ಈ ಉನ್ನತ ಮಟ್ಟದ ತಾಂತ್ರಿಕತೆಯೇ ಕಿಡ್ ಆರ್ಬಿಟರ್ ಅನ್ನ ಗೆಲುವಿನ ದಡ ಮುಟ್ಟಿಸಿದೆ. ಅದರಿಂದ ಈ ಉಪಗ್ರಹ ಕಂದಮ್ಮ ಸುಲಲಿತವಾಗಿ ಡೇಟಾವನ್ನ ಭೂಮಿಗೆ ಕಳಿಸಲು ಸಾಧ್ಯವಾಗಿದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಾರೆ. ಇನ್ನು ಕಿಡ್ ಕ್ಯಾಪ್ಸುಲ್ ಸದ್ಯ ಕಷ್ಟಕರ ಸ್ಥಿತಿಗಳನ್ನ ಸಹಿಸಿಕೊಂಡು ಟೆಲಿಮೆಟ್ರಿ ಡಾಟಾವನ್ನ ಯಶಸ್ವಿಯಾಗಿ ಕಳಿಸಿದೆ ನಿಜ. ಆದರೆ ಈಗಲೂ ಎಲ್ಲವೂ ಬಗೆಹರಿದಿಲ್ಲ. ಆರಂಭಿಕವಾಗಿ ಇದು ಯೋಜನೆ ಬಗ್ಗೆ ಪಾಸಿಟಿವ್ ಆಗಿ ಯೋಚಿಸುವಂತೆ ಮಾಡಿದೆ. ಹಾಗಂತ ಎಲ್ಲವೂ ಸರಿ ಹೋಗಿಲ್ಲ. ಈಗಲೂ ಹಲವು ಸವಾಲುಗಳಿದೆ. ಅದರಲ್ಲೂ ಉಡಾವಣೆ ಸಮಯದಲ್ಲಿ ಕಸ್ಟಮರ್ ಪೇಲೋಡ್ ಡೇಟಾ ಟ್ರಾನ್ಸ್ಮಿಷನ್ ಆಗೋದಕ್ಕೆ ಮುಂದುವರಿಯಲು ಸಮಯ ಸಿಗ್ಲಿಲ್ಲ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಜೊತೆಗೆ ಸ್ಪ್ಲಾಶ್ ಡೌನ್ ಬಗ್ಗೆಯೂ ಗೊಂದಲವಿದೆ. ಆದರೆ ರೀಎಂಟ್ರಿ ಟೆಕ್ನಾಲಜಿ ಮತ್ತು ಕ್ಯಾಪ್ಸುಲ್ ರೋಬಸ್ಟ್ನೆಸ್ ಕುರಿತು ಅಮೂಲ್ಯ ಅಂಶಗಳು ಈ ಪುಟಾಣಿ ಉಪಗ್ರಹ ಸ್ಪೇಸ್ ಇಂಜಿನಿಯರಿಂಗ್ಗೆ ನೀಡಿದೆ. ಇದನ್ನು ಅತ್ಯಂತ ಪ್ರಮುಖ ಅಂಶ ಅಂತಾಲೇ ಪರಿಗಣಿಸಬಹುದು. ಇನ್ನು ಇಸ್ರೋ ಕೂಡ ಕಿಡ್ ಯಶಸ್ವಿ ಗಾಥೆಯನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಇದೆ. ಆರ್ಬಿಟರ್ನ ತಾಂತ್ರಿಕತೆ, ನೈಪುಣ್ಯತೆ
ಕೊನೆ ಕ್ಷಣದಲ್ಲಿ ಪೇಲೋಡ್ ಕಳಚಿ ಬಿದ್ದರೂ ಕ್ಯಾಪ್ಸೂಲ್ ವರ್ಕ್ ಆಗ್ತಾ ಇರೋದು ಸಾಕಷ್ಟು ಅಚ್ಚರಿ ಮೂಡಿಸೋದರ ಜೊತೆಗೆ ತಾಂತ್ರಿಕತೆಯ ಬಗ್ಗೆಯೂ ಕುತೂಹಲ ಮೂಡಿಸಿದೆ. ಇನ್ನು ಇಸ್ರೋದ ವರ್ಷದ ಮೊದಲ ಬಾಹ್ಯಾಕಾಶ ಯೋಜನೆ ವಿಫಲಗೊಂಡಿರೋದು ಸಹಜವಾಗಿ ಬೇಸರ ಮೂಡಿದೆ. ಆದರೆ ಸಂಸ್ಥೆ ಕಾರ್ಯಾಚರಣೆಯಲ್ಲಿನ ಪ್ರಮಾದಗಳನ್ನು ಹುಡುಕುವತ್ತ ಚಿತ್ತನಿಟ್ಟಿದೆ. ಈಗಾಗಲೇ ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಅವರ ಹೇಳಿಕೆಯು PSLV ಕಾರ್ಯಾಚರಣೆಯ ವೈಫಲ್ಯವನ್ನ ಸ್ಪಷ್ಟಪಡಿಸಿದೆ. ಜೊತೆಗೆ ವೈಫಲ್ಯದಿಂದ ಎದೆಗುಂದದೆ ಭವಿಷ್ಯದ ಯೋಜನೆಗಳನ್ನ ಸಫಲಗೊಳಿಸುವ ಇರಾದೆಯನ್ನ ಹೊರಹಾಕಿದೆ. ಪ್ರಸ್ತುತ ಇಸ್ರೋ ಯೋಜನೆಯ ವೈಫಲ್ಯತೆಗೆ ಅಸಲಿ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಇದೆ. ಹಾಗೆಯೇ ತಾಂತ್ರಿಕವಾಗಿ ಆಗಿರುವ ಸಮಸ್ಯೆಗಳು, ಕೊನೆ ಕ್ಷಣದಲ್ಲಿ ಆಗಿರುವ ಪ್ರಮಾದಗಳನ್ನ ಪತ್ತೆ ಹಚ್ಚಲು ಪ್ರಮುಖವಾಗಿ ಒತ್ತು ನೀಡಿದೆ. ವಿಚಿತ್ರ ಅಂದ್ರೆ ಕಳೆದ ಬಾರಿಯೂ PSLV ತನ್ನ ಕ್ಷಮತೆಯನ್ನ ತೋರುವಲ್ಲಿ ವಿಫಲವಾಗಿತ್ತು. ಇದೀಗ ಎರಡನೇ ಬಾರಿಯೂ ಸ್ಯಾಟಲೈಟ್ಗಳನ್ನ ಗುರಿ ತಲುಪಿಸಲು ವಿಫಲವಾಗಿದೆ. ಹೀಗಾಗಿ PSLV ವಿಶ್ವಾಸಾರ್ಹತೆಯ ಮೇಲೆಯೇ ಪ್ರಶ್ನೆ ಏಳುವಂತೆ ಮಾಡಿದೆ. ಸ್ನೇಹಿತರೆ, ಬಾಹ್ಯಾಕಾಶ ಯೋಜನೆಗಳಲ್ಲಿ ಸಫಲತೆ ವಿಫಲತೆ ಸಹಜ. ಬಹುತೇಕ ಬಾಹ್ಯಾಕಾಶ ಸಂಸ್ಥೆಗಳು ಸಹ ಇದನ್ನೇ ಅನುಭವಿಸಿವೆ. ಇದೇನು ಹೊಸದಲ್ಲ. ಇಸ್ರೋ ಈ ಬಗ್ಗೆ ಎದೆಗುಂದುವಂತಹ ಸಂಸ್ಥೆಯಲ್ಲ. ಅಲ್ಲದೆ ನಮ್ಮ ಇಸ್ರೋ ಸಕ್ಸಸ್ ರೇಟ್ ಚೆನ್ನಾಗಿದೆ. ಹೀಗಿದ್ರೂ ಈಗ ಕೊಂಚ ಹಿನ್ನಡೆಯಾಗಿದೆ. ಅದನ್ನ ಸರಿಪಡಿಸಿಕೊಳ್ಳುವತ್ತ ಇಸ್ರೋ ಹೆಜ್ಜೆ ಇಟ್ಟಿದೆ. ಈ ತಾತ್ಕಾಲಿಕ ವೈಫಲ್ಯಗಳು ಏನೇ ಇದ್ರೂ ಇಸ್ರೋ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಬಾಹ್ಯಾಕಾಶ ಸಂಸ್ಥೆ. ಹಾಗೆಯೇ ಅದು ಸಕಲ ಭಾರತೀಯರ ಹೆಮ್ಮೆಯೂ ಹೌದು. ಹೀಗಾಗಿ ಇಸ್ರೋ ಮತ್ತೆ ಪುಟಿದೇಳಲಿದೆ. ಈ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ನಲ್ಲಿ PSLV ಉಪಗ್ರಹಗಳ ಉಡಾವಣೆಯ ವೈಫಲ್ಯದ ಬೇಸರವನ್ನ ಸ್ಪ್ಯಾನಿಷ್ ಕಿಡ್ ಕೊಂಚ ಮಟ್ಟಿಗೆ ಕಡಿಮೆ ಮಾಡಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.